ಹಾಯ್ ಫ್ರೆಂಡ್ಸ್, ಸೊ ಡೇ 2 ಆಫ್ 365 ಡೇಸ್ ವ್ಲಾಗ್ನ ಇವತ್ತು ಸೆಕೆಂಡ್ ಡೇ. ಇವತ್ತು ಬಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡು ಫುಲ್ ಜೋಶಲ್ಲಿದ್ದೆ. ಸೊ ಏನಂದರೆ ನಿನ್ನೆ ಸ್ವಲ್ಪ ಬಿಸಿಲು ಬಂದಿತ್ತು, ಇವತ್ತು ಅದೇ ಬಿಸಿಲು ಇರುತ್ತೆ ಅಂತ ಫುಲ್ ಖುಷಿಯಾಗಿದ್ದೆ. ಬಟ್ ಆದರೆ ನಮ್ಮ ಬಾಸ್ ಬಂದಿಲ್ಲ, ಅಂದರೆ ಇನ್ನೂ ಸಮ್ಮರ್ ಆ್ಯಕ್ಚುಲಿ ಶುರುವಾಗಿಲ್ಲ ಯು ಕೆಲಿ. ಅದು ಬಂದು ಯು ಕೆಲಿ ಅರೌಂಡ್ ಏಪ್ರಿಲ್ ಆದಮೇಲೆ ಸ್ವಲ್ಪ ಜಾಸ್ತಿ ಶುರುವಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಮುಂಚೆಲ್ಲ ಸೀಸನ್ಸ್ ಕರೆಕ್ಟಾಗಿರ್ತಿತ್ತು, ಇವಾಗ ಅಷ್ಟು ಕರೆಕ್ಟಾಗಿರಲ್ಲ. ಬಟ್ ಎನಿವೇಸ್ ಇವತ್ತು ಬಂದು ಸೆಕೆಂಡ್ ಡೇ ಆಫ್ ಮೈ ಲೈಫ್ ಶೇರ್ ಮಾಡ್ತಾ ಇದ್ದೀನಿ, ಒಂದು ಚಿಕ್ಕ ತುಣುಕನ್ನ. ಸೊ ಇವತ್ತು ಬಂದು ವೆದರ್ ಹೆಂಗಿದೆ ಅಂತ ತೋರಿಸ್ತೀನಿ. ಈಚೆ ಬಿಸಿಲಿಲ್ಲ, ಫುಲ್ಲು ಮೋಡ ಮುಚ್ಕೊಂಡಿದ್ದೆ, ಹಿಮ ಮುಚ್ಕೊಂಡಿದ್ದೆ. ಸೊ ಇವತ್ತು ಬಂದು ಒಂದು ಪ್ರೈವೇಟ್ ಸ್ಕೂಲಿಗೆ ನಾವು ಎಕ್ಸಾಮ್ ಬರ್ಸಿದ್ವಿ. ಆದರೂ ಅವರು ಆ ಎಕ್ಸಾಮ್ ಪಾಸ್ ಆದಮೇಲೆ ಸ್ಕಾಲರ್ಶಿಪ್ಪು ಕೊಟ್ಟಿದ್ದಾರೆ. ಸುಮ್ಮನೆ ಹೋಗಿ ವಿಸಿಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಇನ್ವಿಟೇಷನ್ ಕೊಟ್ಟಿರ್ತಾರೆ. ನಿಮ್ಗೆ ಇಷ್ಟ ಆದರೆ, ಅಂದರೆ ಅವ್ರ ಸ್ಕೂಲ್ ನೋಡಿಬಿಟ್ಟು ನಮ್ಗೆ ಇಷ್ಟ ಆದರೆ ನಾವು ಆ ಸ್ಕೂಲ್ನ ಚೂಸ್ ಮಾಡ್ಬೋದು ಅಂತ ಹೇಳಿ. ಬಟ್ ಆದರೆ ಅವ್ರು ಇನ್ವಿಟೇಷನ್ ಕಳಿಸಿದಾರಲ್ಲ, ಸೊ ಸುಮ್ಮನೆ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಬರ್ತಾ ವ್ಲಾಗ್ಸಲ್ಲಿ ಹಂಗೆ ಡೈಲಿ ಬೇಸಿಸ್ ಮೇಲೆ ಶೇರ್ ಮಾಡ್ತೀನಿ. ಸೊ ವೆದರ್ ಹೆಂಗಿದೆ ತೋರಿಸ್ತೀನಿ. ಸೊ ಇದು ನಮ್ಮ ಮನೆ ಕಿಟಕಿಯಿಂದ ತೋರಿಸ್ತಾ ಇರೋದು, ಗಾರ್ಡನಿಂದ. ಇವತ್ತು ನೋಡಿದ್ರೆ ವೆದರ್ ಫುಲ್ಲು ಮೋಡ ಮುಚ್ಕೊಂಡಿದೆ. ಈಗೀಗ ಸ್ವಲ್ಪ ಇದು ಬರ್ತಿದೆ. ಅದು ನೋಡಿ, ಸಮ್ಮರಲ್ಲಿ ಇಟ್ಟಿರೋದು ಹಂಗೆ ಇದೆ. ಬಟ್ಟೆ ಒಣಗಾಕೋಕ್ಕೆ ಗಾರ್ಡನ್ ಸಹ ಹೋಗೋಕ್ಕಾಗ್ತಾಯಿಲ್ಲ. ಸೊ ಈ ಥರ ಇದೆ ವೆದರು. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನು. ಇದು ಬಂದು ಬ್ರೈಟನ್ ಮರೀನಲ್ಲಿ ಇದೆ. ಇದ್ರ ಹೆಸರು ಬಂದು ರಾಯ್ಡಿನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಇರುತ್ತೆ, ಬೋರ್ಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ ಅದರಲ್ಲೇ. ಸೊ ಅವರಿಗೆ ಬಂದು ಫೀಸ್ ಬಂದು ಮಂತ್ಲಿನೇ ಒಂದು 2 ಲಕ್ಷ ರೂಪಾಯಿ ಆ ಥರ ಇರುತ್ತೆ, ಅಂದರೆ 2000 ಪೌಂಡ್ಸ್ ಮೇಲೆ. ಇದು ಬಂದು ಸ್ಕಾಲರ್ಶಿಪ್ಸ್ ಕೊಡ್ತಾರೆ, ಎಕ್ಸಾಮ್ಸ್ ಕೊಡ್ತಾರೆ. ಸೊ ಅದನ್ನು ಬರೆದಿದ್ವಿ, ಅದು ಕ್ಲಿಯರ್ ಆಗಿದ್ದಕ್ಕೆ ಅವರು ಸುಮ್ಮನೆ ನೋಡೋದಕ್ಕೆ ಕರೆದಿದ್ರು. ಬಾಲಿವುಡ್ ಮೂವಿಲಿ ಇರುತ್ತಲ್ಲ ಆ ಥರ ಫೀಲ್ ಇತ್ತು ಹೇಳ್ಬೇಕು. ಸೊ ನೋಡಿದ್ರಲ್ಲ, ಸ್ಕೂಲ್ ಬಂದು ಇದು ಬಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಇದಕ್ಕೆ ಬಂದು ಫೀಸ್ನ ಅವರು ಜಾಸ್ತಿ ಇಟ್ಟಿರ್ತಾರೆ. ಬಟ್ ಆದರೆ ಸ್ಕಾಲರ್ಶಿಪ್ಸು ಮತ್ತು ಇದು ಎಕ್ಸಾಮ್ ಬರೆದಾಗ ಅದ್ರ ಬೇಸಿಸ್ ಮೇಲೆ ಅವರು ಸ್ಕಾಲರ್ಶಿಪ್ಸ್ನ ಕೊಡ್ತಾರೆ. ಸೊ ಅರ್ನಿಂಗ್ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಬೇಸ್ಡ್ ಆನ್ ದ್ಯಾಟ್ ನಾವು ಸ್ಕೂಲ್ನ ನೋಡೋಕೆ ಕರೆದಿದ್ರು. ಬಟ್ ಎಷ್ಟು ಸ್ಕಾಲರ್ಶಿಪ್ ಸಿಕ್ಕಿತ್ತು, ಸ್ಟಿಲ್ ಅಷ್ಟು ಪೂರ್ತಿಗೆ ಸ್ಕಾಲರ್ಶಿಪ್ ಕೊಡೋದಿಲ್ಲ ಅವರು. ಎಷ್ಟು ಕೊಟ್ಟಿದ್ರು ಅದು ಬೇಸ್ ಮೇಲೆ ನಾವು ಅದನ್ನು ಟ್ರೈ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಬಂದು ಇಂಗ್ಲೆಂಡ್ ಯು ಕೆಲಿ ಅಂದರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಸು ಇರುತ್ತೆ, ಬೋರ್ಡಿಂಗ್ ಸ್ಕೂಲ್ಸ್ ಅದರಲ್ಲೇ ಇರೋಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ. ಆ ಥರದ್ದು ತುಂಬ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಆದರೆ ಅಫೋರ್ಡ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಕಾಮನ್ ಪೀಪಲ್ ಎಲ್ಲ ಯೂಶ್ವಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಕೆಲವರು ಪರ್ಟಿಕ್ಯುಲರ್ ಆಗಿ ಕಳಿಸ್ಬೇಕು ಅಂತ ಇರ್ತಾರಲ್ಲ, ಅವ್ರು ಮಾತ್ರ ಕಳಿಸ್ತಾರೆ. ಸೊ ಇದ್ರ ಸ್ಕೂಲ್ ಸಿಸ್ಟಮ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಎಲ್ಲ ನಾನು ಬರ್ತಾ ವ್ಲಾಗ್ಸಲ್ಲಿ, ಅಂದರೆ ಪೂರ್ತಿ ವ್ಲಾಗ್ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ 365 ಡೇಸ್ ಸೆಕೆಂಡ್ ಡೇಯಲ್ಲಿ ಇಷ್ಟು ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ನಾಳೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ಸಿ ಯು. ನೋ ಬಾಯ್, ಹೈ ಫೈ.